everyone, welcome back to my channel Chetana Vlogs. ಈ ಬ್ಲಾಗ್ ಚಿಕ್ಕ ಪುಟ್ಟ ಬ್ಲಾಗ್ ಆಗಿರುತ್ತೆ. ಏನಪ್ಪ ಈ ಬ್ಲಾಗ್ ಅಂದರೆ ನಮ್ಮೂರಿಗೆ ಚೌಡೇಶ್ವರಮ್ಮನ ತೊಗೊಂಬಂದಿದ್ರು. ಸೊ ಅದಕ್ಕೆ ನಾವು ಎಡೆ ಹಾಕ್ತಾ ಇರಬೇಕಾಗಿತ್ತು. 3 ಡೇಸ್ ಎಡೆ ಹಾಕಬೇಕು. ಇವತ್ತು ನಾನು ಹಾಕ್ತಿದ್ದೀನಿ ಆ ಎಡೆನ ನಮ್ಮ ಮನೆಯಲ್ಲಿ. ಮಮ್ಮಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು, ಹಣಸಿನ ಎಲೆ ಎಲ್ಲ ಅದರಲ್ಲೇ ಎಡೆ ಹಾಕಬೇಕು. ಆ್ಯಂಡ್ ಮಾರ್ನಿಂಗ್ ಪಪ್ಪ ಸಹ ಪೂಜೆ ಮಾಡಿ ಹೋಗಿದ್ರು. ನಾನು ಮತ್ತೆ ಪೂಜೆ ಮಾಡಬೇಕಲ್ಲ ಅಂತ ಮತ್ತೆ ಹೂವು ಇಟ್ಟು ರಂಗೋಲಿ ಎಲ್ಲ ಹಾಕಿ ಅದ್ರ ಮೇಲೆ ಎಡೆ ಹಾಕಬೇಕು. ಅದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾನು. ಹಸಿರೆಲೆ ಇಟ್ಟು ಅನ್ನ, ಮೊಸರು, ಅರಿಶಿನ, ಕುಂಕುಮ, ಹೂವು, ಬೇವಿನ ಎಲೆ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಮನೇಲಿಟ್ಟು ಆಮೇಲೆ ಎತ್ಕೊಂಡು ಆ ಎಡೆನ ಅಲ್ಲಿಡಬೇಕು. ಮತ್ತು ಕಡ್ಡಿ ದೀಪ ಎಲ್ಲ ಹಚ್ಚಿ ಎಡೆಗೂ ಸಹ ಪೂಜೆ ಮಾಡಿ ಎತ್ಕೊಂಡು ಹೋಗ್ಬೇಕು. ಈಗ ಅದನ್ನ ಎತ್ಕೊಂಡೋಗಿ ಇಡಬೇಕು ದೇವ್ರ ಹತ್ರ. ಎತ್ಕೊಂಬಂದು ಮತ್ತು ತಟ್ಟೆನ ಎತ್ಕೊಂಬಂದು ಮನೇಲಿಟ್ಟು ಮತ್ತು ದೇವ್ರನ್ನ ನೋಡೋಕೆ ಹೋದ್ವಿ. ಈ ದೇವ್ರು ತುಂಬ ಪವರ್ಫುಲ್ಲು. ಎಲ್ಲರೂ ಎಡೆ ಹಾಕಿದ್ಮೇಲೆ ಅದು ಬಲಗಡೆನೇ 3 ಸುತ್ತು ಸುತ್ತಬೇಕು. ಆವಾಗ ಅದಕ್ಕೆ ತೃಪ್ತಿ ಆಗಿದೆ ಅಂತ ಅರ್ಥ. ಮತ್ತು ಅದಕ್ಕೆ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡ್ತಾರೆ ಅಲ್ಲಿ. ಅದಾದಮೇಲೆ ಆ ಎಡೆ ಎತ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ ನೀರಲ್ಲಿ. ಮತ್ತೆ ಮನೆಗೆ ಹೋಗಿ ಈವ್ನಿಂಗ್ ಆಗಿತ್ತಲ್ಲ, ನಾನು ಪಪ್ಪಾಯನ ಕಟ್ ಮಾಡಿ ಮಮ್ಮಿಗೆ ಕಾಫಿ ಮಾಡಿ ಕೊಟ್ಟು ನಮ್ಮ ಸಿಂಹ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಇವನಿಗೂ ಪಪ್ಪಾಯ ಅಂದರೆ ತುಂಬ ಇಷ್ಟ. ಏನನ್ನ ಕಟ್ ಮಾಡ್ದಿಲ್ಲ ಬಂದು ಕಾಯ್ಕೊಂಡು ಇಟ್ಬಿಡ್ತಾನೆ ತಿನ್ನೋಕ್ಕೆ. ಅದೆಲ್ಲ ಆಗಿ ಮುಗಿಸ್ಕೊಂಬಂದು ನಂಗೆ ತುಂಬ ಬರೆಯೋದಿತ್ತು, ಮತ್ತೆ ಬರೆಯೋಕ್ಕೆ ಕೂತ್ಕೊಂಡೆ. ಬೇಗವಾಗ ಬರೆದು ಕಂಪ್ಲೀಟ್ ಮಾಡಿ ಮಲಗಬೇಕಿತ್ತು. ಬಿಕಾಸ್ ನೆಕ್ಸ್ಟ್ ಡೇ ಐ ಹ್ಯಾವ್ ಕಾಲೇಜ್ಗೆ ಹೋಗಬೇಕು. ಸೊ ಬೇಗ ಮಲಗಬೇಕು ನಾನು. ಬರ್ಕೊಂಡೆ ನಾನು ಗ್ರೀನ್ ಟೀ ಸಹ ಕುಡಿತೀನಿ. ಗ್ರೀನ್ ಟೀ ಕುಡಿದು ಇರೋ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಬೇಗ ಬರೆದು ನಾನು ಡಿನ್ನರ್ನ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆ್ಯಂಡ್ ಮಲ್ಕೊತೀನಿ. ಡಿನ್ನರ್ ಯಾವಾಗೂ ಲೈಟಾಗೆ ತೊಗೊಳೋದು ಆ್ಯಂಡ್ ಟೆರೆಸ್ ಮೇಲೆ ವಾಕ್ ಮಾಡಿಬಿಟ್ಟು. ಆ್ಯಂಡ್ that's it for today's video. If you like this vlog, make sure like, share, comment and subscribe to my channel. Meet you all in another interesting vlog. Until then, take care. Bye bye. Thank you for watching.